ನಮಸ್ತೆ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ ನೋಡಿ. ಒಟ್ಟು 1425 ಹುದ್ದೆಗಳಿದ್ದಾವೆ. ಇದರಲ್ಲಿ ಕಚೇರಿ ಸಹಾಯಕ ಮತ್ತು ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನೋಡಿ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಬೋತ್ ಮೇಲ್ ಅಂಡ್ ಫಿಮೇಲ್ ಯಾರು ಬೇಕಾದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ನೇಮಕಾತಿ ಆಗಿರುತ್ತೆ. ಒಟ್ಟು 1425 ಹುದ್ದೆಗಳಾಗಿರ್ತಾವೆ ನೋಡಿ. ಇನ್ನು ಉದ್ಯೋಗ ಸ್ಥಳ ಆಲ್ ಕರ್ನಾಟಕ ನೋಡಿ. ಕರ್ನಾಟಕದಲ್ಲಿ ಪೂರ್ತಿ ಕರ್ನಾಟಕದಲ್ಲಿ ನೇಮಕಾತಿ ಆಗುತ್ತೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ. ಇನ್ನು ಹುದ್ದೆ ಹೆಸರು ಕಚೇರಿ ಸಹಾಯಕ ಮತ್ತು ಅಧಿಕಾರಿ ಹುದ್ದೆಗಳಾಗಿರ್ತವೆ. ಸಂಬಳ 20,000ದಿಂದ 40,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ, ಅರ್ಹತೆಯನ್ನು ನೋಡೋದಾದ್ರೆ ನೋಡಿ, ಕಚೇರಿ ಸಹಾಯಕರು ಮತ್ತು ಅಧಿಕಾರಿ ಸ್ಕೇಲ್ ಸಹಾಯಕ ವ್ಯವಸ್ಥಾಪಕ, ಅಧಿಕಾರಿ ಸ್ಕೇಲ್ 1 ಸಹಾಯಕ ವ್ಯವಸ್ಥಾಪಕ ಪದವಿ ಕೇಳಿದ್ದಾರೆ. ಕಚೇರಿ ಸಹಾಯಕರು ಈ ಒಂದು ಹುದ್ದೆಗಳಿಗೆ SLC ಅಥವಾ ITI ಮಾಡಿದಂಥ ಅಭ್ಯರ್ಥಿಗಳು ಕಚೇರಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಅಧಿಕಾರಿ ಸ್ಕೇಲ್ 2 ವ್ಯವಸ್ಥಾಪಕ CA ಪದವಿ, ಯಾವುದಾದರೂ ಪದವಿ LLB ಅಥವಾ MBA ಓದಿದಂಥ ಅಭ್ಯರ್ಥಿಗಳು ಅಧಿಕಾರಿ ಸ್ಕೇಲ್ 2 ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಕಚೇರಿ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಅಂದ್ರೆ SLC ITI ಆಗಿರಬೇಕು. ಅಧಿಕಾರಿ ಸ್ಕೇಲ್ 1 ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಆಗಿರಬೇಕು. ಹಾಗೆ ಅಧಿಕಾರಿ ಸ್ಕೇಲ್ 2 ವ್ಯವಸ್ಥಾಪಕ ಹುದ್ದೆಗಳಿಗೆ CA ಪದವಿ LLB ಅಥವಾ MBA ಆಗಿರ್ಬೇಕಾಗತ್ತೆ ನೋಡಿ. ನೋಡ್ಕೊಂಡು ನಿಮ್ಮ ಎಜುಕೇಶನ್ ಏನಾಗಿದೆ ನೋಡ್ಕೊಂಡು ನೀವು ಕರೆಕ್ಟಾಗಿ ಅರ್ಜಿಗಳನ್ನ ಸಲ್ಲಿಸಿ. ಇನ್ನು ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ವಯೋಮಿತಿ ನೋಡಿ. ಮೊದಲಿಗೆ ನೋಡಿ, ಕಚೇರಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು 18ರಿಂದ 28 ವರ್ಷದ ಒಳಗಿನವರಾಗಿರಬೇಕು. ಹಾಗೂ 800 ಹುದ್ದೆಗಳಿದ್ದಾವೆ. ಇನ್ನು ಅಧಿಕಾರಿ ಸ್ಕೇಲ್ 1 ಸಹಾಯಕ ವ್ಯವಸ್ಥಾಪಕ 500 ಹುದ್ದೆಗಳಿದ್ದಾವೆ. 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನ. ನಮಸ್ತೆ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ ನೋಡಿ. ಒಟ್ಟು 1425 ಹುದ್ದೆಗಳಿದ್ದಾವೆ. ಇದರಲ್ಲಿ ಕಚೇರಿ ಸಹಾಯಕ ಮತ್ತು ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನೋಡಿ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಬೋತ್ ಮೇಲ್ ಅಂಡ್ ಫಿಮೇಲ್ ಯಾರು ಬೇಕಾದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ನೇಮಕಾತಿ ಆಗಿರುತ್ತೆ. ಒಟ್ಟು 1425 ಹುದ್ದೆಗಳಾಗಿರ್ತಾವೆ ನೋಡಿ. ಇನ್ನು ಉದ್ಯೋಗ ಸ್ಥಳ ಆಲ್ ಕರ್ನಾಟಕ ನೋಡಿ. ಕರ್ನಾಟಕದಲ್ಲಿ ಪೂರ್ತಿ ಕರ್ನಾಟಕದಲ್ಲಿ ನೇಮಕಾತಿ ಆಗುತ್ತೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ. ಇನ್ನು ಹುದ್ದೆ ಹೆಸರು ಕಚೇರಿ ಸಹಾಯಕ ಮತ್ತು ಅಧಿಕಾರಿ ಹುದ್ದೆಗಳಾಗಿರ್ತವೆ. ಸಂಬಳ 20,000ದಿಂದ 40,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ, ಅರ್ಹತೆಯನ್ನು ನೋಡೋದಾದ್ರೆ ನೋಡಿ, ಕಚೇರಿ ಸಹಾಯಕರು ಮತ್ತು ಅಧಿಕಾರಿ ಸ್ಕೇಲ್ ಸಹಾಯಕ ವ್ಯವಸ್ಥಾಪಕ, ಅಧಿಕಾರಿ ಸ್ಕೇಲ್ 1 ಸಹಾಯಕ ವ್ಯವಸ್ಥಾಪಕ ಪದವಿ ಕೇಳಿದ್ದಾರೆ. ಕಚೇರಿ ಸಹಾಯಕರು ಈ ಒಂದು ಹುದ್ದೆಗಳಿಗೆ SLC ಅಥವಾ ITI ಮಾಡಿದಂಥ ಅಭ್ಯರ್ಥಿಗಳು ಕಚೇರಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಅಧಿಕಾರಿ ಸ್ಕೇಲ್ 2 ವ್ಯವಸ್ಥಾಪಕ CA ಪದವಿ, ಯಾವುದಾದರೂ ಪದವಿ LLB ಅಥವಾ MBA ಓದಿದಂಥ ಅಭ್ಯರ್ಥಿಗಳು ಅಧಿಕಾರಿ ಸ್ಕೇಲ್ 2 ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಕಚೇರಿ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಅಂದ್ರೆ SLC ITI ಆಗಿರಬೇಕು. ಅಧಿಕಾರಿ ಸ್ಕೇಲ್ 1 ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಆಗಿರಬೇಕು. ಹಾಗೆ ಅಧಿಕಾರಿ ಸ್ಕೇಲ್ 2 ವ್ಯವಸ್ಥಾಪಕ ಹುದ್ದೆಗಳಿಗೆ CA ಪದವಿ LLB ಅಥವಾ MBA ಆಗಿರ್ಬೇಕಾಗತ್ತೆ ನೋಡಿ. ನೋಡ್ಕೊಂಡು ನಿಮ್ಮ ಎಜುಕೇಶನ್ ಏನಾಗಿದೆ ನೋಡ್ಕೊಂಡು ನೀವು ಕರೆಕ್ಟಾಗಿ ಅರ್ಜಿಗಳನ್ನ ಸಲ್ಲಿಸಿ. ಇನ್ನು ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ವಯೋಮಿತಿ ನೋಡಿ. ಮೊದಲಿಗೆ ನೋಡಿ, ಕಚೇರಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು 18ರಿಂದ 28 ವರ್ಷದ ಒಳಗಿನವರಾಗಿರಬೇಕು. ಹಾಗೂ 800 ಹುದ್ದೆಗಳಿದ್ದಾವೆ. ಇನ್ನು ಅಧಿಕಾರಿ ಸ್ಕೇಲ್ 1 ಸಹಾಯಕ ವ್ಯವಸ್ಥಾಪಕ 500 ಹುದ್ದೆಗಳಿದ್ದಾವೆ. 18ರಿಂದ 30 ವರ್ಷದ ಒಳಗಿನವರು